ಕಾಲದಲ್ಲಿ ದೇವರು ನಿಮ್ಮನ್ನು ಪ್ರತಿದಿನವೂ ಕಾದು ನಡೆಸುತ್ತಾ ಆತನ ಹಸ್ತದಿಂದ ನಿಮಗೆ ಬೇಕಾದ ಜ್ಞಾನವನ್ನು, ತಿಳುವಳಿಕೆಯನ್ನು ದೇವರು ಕೊಟ್ಟು ನಡೆಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ನೋಡ್ರಿ, ಅಪೊಸ್ತಲರುಗಳಾದಂಥ ಪೇತ್ರ, ಯೋಹಾನ, ಯಾಕೋಬ ಇವರುಗಳೆಲ್ಲ ನೋಡುವುದಾದರೆ ಅವ್ರು ಅವರು ಶಾಲೆಗೆ ಹೋಗಿದ್ದಿಲ್ಲ, ಏನಿಲ್ಲ. ಆದರೂ ಸಹ ಭಯಂಕರವಾದಂಥ ಅದ್ಭುತಗಳನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಇನ್ನು ನೋಡುವುದಾದರೆ ಎಷ್ಟೋ ಜನಗಳಲ್ಲಿ, ದೈವ ಸೇವಕರುಗಳಲ್ಲಿ, ಬೈಬಲಲ್ಲಿರುವಂಥವರು ಅವ್ರಿಗೆ ಯಾವುದೇ ಜ್ಞಾನ ಇಲ್ಲದಿದ್ದರೂ ಅವರ ಮೇಲೆ ದೇವರ ಆತ್ಮನು ಬರುವಾಗ, ಅವರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಒಳ್ಳೆ ಜ್ಞಾನದ ಆತ್ಮನು ಇಳಿದು ಬರ್ತಾನೆ. ಅದಕ್ಕೆ ಕಾರಣ ಏನು? ನೋಡ್ರಿ, ವಾಕ್ಯವನ್ನು ಓದ್ಕೊಳ್ಳೋಣ. ಯಾಕೋಬ 1ನೇ ಅಧ್ಯಾಯ 5ನೇ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ಹಲ್ಲೆಲೂಯಾ. ಕರ್ತನ ವಾಕ್ಯ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾರಲ್ಲಾದರೂ ಜ್ಞಾನ ಕಡಿಮೆ ಆಗಿರುವುದಾದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುತ್ತೆ. ಪ್ರಿಯ ಸಹೋದರ, ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಒಂದು ಒಳ್ಳೆ ಜ್ಞಾನವು ನಿನ್ನ ಒಳಗಡೆ ಇಳಿದು ಬರಬೇಕು ಅಂದರೆ ನೀನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡು. ಯಾಕಂದ್ರೆ ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ, ನಮಗೆ ಜ್ಞಾನ ಇಲ್ಲ ಅಂದರೆ ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ, ದೇವರೇ ನನಗೆ ಜ್ಞಾನ ಕೊಡು ಎಂಬುದಾಗಿ. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನ ಒಳಗಡೆ ದೇವರ ಒಂದು ಬಲವಾದ ಜ್ಞಾನ ಇಳಿದು ಬರಬೇಕು ಅಂದರೆ, ಅಜ್ಞಾನಿಯಾದಂಥ ನೀನು ಜ್ಞಾನವಂತನಾಗಿ ಮಾರ್ಪಡಬೇಕು ಅಂದರೆ ನೀನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡು. ಅದರ ಜೊತೆಯಲ್ಲಿ ದೇವರ ವಾಕ್ಯಗಳನ್ನು ನೀನು ಧ್ಯಾನ ಮಾಡಬೇಕಾಗ್ತದೆ. ದೇವರ ಒಂದು ಕಡೆ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಹಗಲಿರುಳು ಯಾವನು ಧ್ಯಾನ ಮಾಡ್ತಾನೋ ಅವನೆಷ್ಟೋ ಧನ್ಯನು, ಅವನು ನೀರಿನ ಕಾಲುಗಳಲ್ಲಿ ಬೆಳೆದಿರುವ ಮರದ ಆಗಿರ್ತಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವಾಗ ಪ್ರಾರ್ಥನೆಯೊಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೀಯೋ, ನಿನ್ನ ಜೀವಿತವೆಲ್ಲ ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಮರ ಹೇಗೆ ಹಚ್ಚ ಹಸಿರಾಗಿರುತ್ತೋ, ನಿನ್ನ ಜೀವಿತವು ಎಲ್ಲ ಕೊರತೆಗಳಿಂದ ತಪ್ಪಿಸಿ ದೇವರು ನಿನ್ನ ಕಾಪಾಡುವಂತನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ದೇವರು ಒಪ್ಪಿಸಿಕೊಡೋಣವ. ದೇವರೇ ನನಗೆ ಜ್ಞಾನ ಕೊಡು, ನನಗೆ ಕೆಲಸ ಮಾಡಲಿಕ್ಕೆ ಜ್ಞಾನ ಕೊಡು, ನಾನು ಓದಲಿಕ್ಕೆ ಜ್ಞಾನ ಕೊಡು, ನಾನು ಹೋಗುವಲಿಕ್ಕೆ ಬರಲಿಕ್ಕೆ ಜ್ಞಾನ ಕೊಡು. ಸಹೋದರ, ಸಹೋದರಿ, ಆ ರೀತಿಯಾಗಿ ತಂತ್ರದಲ್ಲಿ ಇವತ್ತು ನನಗೂ ಸಹ, ನಾನು ಒಂದು ಸ್ಕೂಲ್ಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ನನಗೂ ಯಾವುದೂ ಜ್ಞಾನ ಇರಲಿಲ್ಲ. ದೇವರ ವಾಕ್ಯಗಳನ್ನು ನಾನು ಹೆಚ್ಚಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ, ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಕನ್ನಡನೇ ಬರ್ತಾ ಇರಲಿಲ್ಲ ಓದಲಿಕ್ಕೆ. ನನಗೆ ಅದು ಏನು ಅಕ್ಷರ ಕೂಡಿಸೇ ಓದೋದಕ್ಕೆ ಬರಲ್ಲ. ಆದರೆ ದೇವರು ಮಹಾಕೃಪೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನು? ನನ್ನ ಪ್ರಾರ್ಥನೆ ಮತ್ತು ವಾಕ್ಯವನ್ನು ನಾನು ಧ್ಯಾನ ಮಾಡುವಂಥದ್ದು. ಇವೆರಡನ್ನು ನಾನು ಮಾಡುವ ನಿಮಿತ್ತವಾಗಿ ದೇವರು ನನ್ನ ಒಳಗಡೆ ತನ್ನ ಜ್ಞಾನವನ್ನು ತುಂಬಿಸಿ ನನ್ನನ್ನು ಒಬ್ಬ ಸೇವಕನಾಗಿ ದೇವರು ಇಟ್ಟಿದ್ದಾರೆ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾಗಿರ್ಬೋದು, ದೇವರಿಗೆ ಸಾಧ್ಯ. ನೀನು ಬೇಕು ಅನ್ನುವುದಾದರೆ, ಜ್ಞಾನದಿಂದ ತುಂಬಿಸಲ್ಪಡಬೇಕು ಅಂದರೆ ಇಂದು ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಇನ್ನು ಮುಂದೆ ಪ್ರಾರ್ಥನೆ ಮಾಡ್ರಿ, ಇನ್ನು ಮುಂದೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ, ಒಳಗಡೆ ಮನಸ್ಸಿನಲ್ಲೇ ಓದಲಿಕ್ಕೆ ಪ್ರಾರಂಭ ಮಾಡ್ರಿ. ನೀವು ಅದೆಲ್ಲವನ್ನು ತಿಳ್ಕೊಳ್ಳುವಾಗ ದೇವರು ನಿನ್ನ ಒಳಗಡೆ ಜ್ಞಾನವನ್ನು ತುಂಬಿಸ್ತಾರೆ. ಹಲ್ಲೆಲೂಯ. ಒಪ್ಪಿಸಿಕೊಡೋಣವ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಲೋಕದ ಒಂದು ಜ್ಞಾನದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನಮ್ಮಲ್ಲಿ ಜ್ಞಾನ ಕಡಿಮೆ ಆಗಿದೆ ಅಪ್ಪ. ದೇವರೇ, ನಾವು ಕೆಲಸ ಮಾಡಲಿಕ್ಕೆ ಎಂಬುದಾಗಿ ನಮಗೆ ಜ್ಞಾನ ಇಲ್ಲ ಸ್ವಾಮಿ. ದೇವರೇ, ಓದಲಿಕ್ಕೆ ಜ್ಞಾನ ಇಲ್ಲ ಸ್ವಾಮಿ. ದೇವರೇ, ನಮ್ಮಲ್ಲಿ ಅಜ್ಞಾನವೇ ತುಂಬಿಕೊಂಡಿದೆ. ಮರೆತು ಹೋಗುವಂಥ ಜ್ಞಾನವಿದೆ ಸ್ವಾಮಿ. ದೇವರೇ, ನಮಗೆ ಮರೆತು ಹೋಗುವಂಥ ಜ್ಞಾನವನ್ನು ತೆಗೆದುಹಾಕು. ದೇವರೇ, ನೆನಪಿನಲ್ಲಿರುವಂಥ ಜ್ಞಾನವನ್ನು, ನೆನಪಿನ ಶಕ್ತಿಯ ಜ್ಞಾನವನ್ನು ಕೊಡು. ವಿದ್ಯಾವಾಕ್ಯದ ಜ್ಞಾನವನ್ನು ಕೊಡು ರಾಜ. ದೇವರೇ, ಜ್ಞಾನ ವಾಕ್ಯದ ವರವನ್ನು ಕೊಡು ಸ್ವಾಮಿ. ನಿನ್ನ ದೈವಿಕವಾದ ಪ್ರಸನ್ನತೆಯಿಂದ ನನ್ನನ್ನು ತುಂಬಿಸು ಸ್ವಾಮಿ. ದೇವರೇ, ನಿನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಅಜ್ಞಾನಗಳನ್ನು ನೀಗಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾವೆಲ್ಲ ವಿಷಯಗಳಲ್ಲೂ ಜ್ಞಾನವಂತರಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ. ಆಮೇನ್, ಆಮೇನ್.